ಒಂದು ವೇಳೆ ನೀವು 2025ರಲ್ಲಿ ನಿಮಗೋಸ್ಕರ ಅಥವಾ ನಿಮ್ಮ ಫ್ಯಾಮಿಲಿಗಾಗಿ ಒಂದು ಒಳ್ಳೆಯ ಕಾರ್ ತೆಗೆದುಕೊಳ್ಳಲು ಬಯಸುತ್ತಿದ್ದರೆ, ಆದರೆ ನಿಮಗೆ ಯಾವ ಕಾರ್ ತೆಗೆದುಕೊಳ್ಳಬೇಕು ಎಂಬ ಡೌಟ್ ಇದ್ದರೆ, ಆಗ ಈ ವಿಡಿಯೋ ನಿಮಗೆ ಬಹಳ ಮುಖ್ಯವಾಗಬಹುದು. ಏಕೆಂದರೆ ಇಂದು ನಾವು 7 ಎಂತಹ ಕಾರ್ ಬಗ್ಗೆ ಮಾತನಾಡುತ್ತೇವೆ ಅಂದರೆ ನೀವು ಅದನ್ನು ಕಣ್ಣು ಮುಚ್ಚಿ ತೆಗೆದುಕೊಳ್ಳಬಹುದು. ಮತ್ತು ಈ ವಿಷಯವನ್ನು ನಾನು ನಿಮಗೆ ಮೊದಲೇ ಹೇಳುತ್ತೇನೆ, ಈ ಲಿಸ್ಟ್ನಲ್ಲಿ ನಾವು ಯಾವುದೇ ದುಬಾರಿ ಎಸ್ಯುವಿ ಅಥವಾ ಕಾರುಗಳನ್ನು ಸೇರಿಸಿಲ್ಲ. ನಿಮ್ಮ ಬಜೆಟ್ನಲ್ಲಿ ಬರುವ ಗಾಡಿಗಳನ್ನು ಮಾತ್ರ ಈ ಲಿಸ್ಟ್ನಲ್ಲಿ ಸೇರಿಸಿದ್ದೇವೆ. ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಬಜೆಟ್ನಲ್ಲಿ ಬರುವಂಥವು. ಆದರೆ ಈ ಎಲ್ಲ ಮಾಹಿತಿಗಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ವಿಡಿಯೋವನ್ನು ಪ್ರಾರಂಭಿಸೋಣ. ಲಿಸ್ಟ್ನಲ್ಲಿ ನಂಬರ್ 7ನಲ್ಲಿ ಬರುವುದು ಹೋಂಡಾ ಎಲಿವೇಟ್. ಎಲಿವೇಟ್ ಒಂದು 5 ಸೀಟರ್ ಮಿಡ್ ಸೈಜ್ ಎಸ್ಯುವಿ ಆಗಿದೆ. ಅದು ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ. ನಮ್ಮ ದೇಶದಲ್ಲಿ ಏನಾಗುತ್ತದೆ ಅಂದರೆ ಜನರು ಸೇಲ್ಸ್ ನೋಡಿ ಕಾರ್ ಖರೀದಿಸುತ್ತಾರೆ ಮತ್ತು ಈ ಕಾರ್ನ ಸೇಲ್ಸ್ ಬೇರೆ ಎಸ್ಯುವಿಗಳಿಗೆ ಕಂಪೇರ್ ಮಾಡಿದರೆ ಅಷ್ಟಾಗಿ ಆಗಲಿಲ್ಲ. ಅದಕ್ಕೆ ಜನರಿಗೆ ಇದು ಒಳ್ಳೆಯ ಕಾರ್ ಅಲ್ಲವೆಂದು ಅನಿಸುತ್ತದೆ. ಆದರೆ ಈ ಗಾಡಿಯಲ್ಲಿ ನಿಮಗೆ ಈ ಸೆಗ್ಮೆಂಟ್ನಲ್ಲೇ ಅತ್ಯಂತ ರಿಫೈನ್ಡ್ ಮತ್ತು ರಿಲಯಬಲ್ ಪೆಟ್ರೋಲ್ ಇಂಜಿನ್ ಸಿಗುತ್ತದೆ ಮತ್ತು ಈ ಕಾರ್ ಅದ್ಭುತ ಫೀಚರ್ಗಳನ್ನು, ಲುಕ್ ಅನ್ನು ಹೊಂದಿದ್ದು ಅದು ನಿಮಗೆ ಬೇರೆ ಯಾವುದೇ ಎಸ್ಯುವಿ ನೀಡಲು ಸಾಧ್ಯವಿಲ್ಲ. 11.91 ಲಕ್ಷ ಎಕ್ಸ್ ಶೋರೂಮ್ನಿಂದ ಈ ಕಾರ್ ಪ್ರಾರಂಭವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 16.73 ಲಕ್ಷ ಎಕ್ಸ್ ಶೋರೂಮ್ಗೆ ಸಿಗುತ್ತದೆ. ನೋಡಲು ಕಾರ್ ಬೋಲ್ಡ್ ಮತ್ತು ಬಹಳ ಮಸ್ಕ್ಯುಲರ್ ಆಗಿ ಕಾಣುತ್ತದೆ. ಆದ್ದರಿಂದ ಇದು ಬಹಳ ಅಪೀಲಿಂಗ್ ಲುಕ್ಸ್ ಅನ್ನು ನೀಡುತ್ತದೆ. 17 ಇಂಚಿನ ಅಲಾಯ್ ವೀಲ್ಸ್, 270 ಮಿಲಿಮೀಟರ್ನ ಗ್ರೌಂಡ್ ಕ್ಲಿಯರೆನ್ಸ್, ಇಂಜಿನ್ನ ಆಪ್ಷನ್ನಲ್ಲಿ 1.5 ಲೀಟರ್ನ ಐವಿಟೆಕ್ DOH ಪೆಟ್ರೋಲ್ ಇಂಜಿನ್. ಇದರಲ್ಲಿ ನಿಮಗೆ 119 ಬಿಎಚ್ಪಿನ ಪವರ್, 145 ನ್ಯೂಟನ್ ಮೀಟರ್ನ ಟಾರ್ಕ್, 6 ಸ್ಪೀಡ್ನ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮತ್ತು 7 ಸ್ಪೀಡ್ ಸಿವಿಟಿ ಸಿಗುತ್ತದೆ. ಮತ್ತು ನೀವು ಈ ಇಂಜಿನ್ನಿಂದ ಸುಮಾರು 16ರಿಂದ 17 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಪಡೆಯಬಹುದು. ಜೊತೆಗೆ ನಿಮಗೆ 458 ಲೀಟರ್ಗಳ ಬೂಟ್ ಸ್ಪೇಸ್ ಸಿಗುತ್ತದೆ. ಅದು ಈ ಕಾರ್ಗೆ ಸಾಕಷ್ಟು ಸಫಿಷಿಯಂಟ್ ಆಗಿದೆ. ಈಗ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ನಿಮಗೆ 2 ಟೋನ್ ಕಲರ್ನಲ್ಲಿ ಇಂಟೀರಿಯರ್ ಸಿಗುತ್ತದೆ. 10.25 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಜೊತೆಗೆ ನಿಮಗೆ ಸಿಗುವ ಕಂಫರ್ಟ್ ಮತ್ತು ರಿಲ್ಯಾಕ್ಸೇಷನ್ ಕೂಡ ಉತ್ತಮವಾಗಿದೆ. ವೈರ್ಲೆಸ್ ಸ್ಮಾರ್ಟ್ಫೋನ್ ಚಾರ್ಜರ್, ಆಟೋ ಕ್ಲೈಮೇಟ್ ಕಂಟ್ರೋಲ್, ಏರ್ ಪ್ಯೂರಿಫೈಯಿಂಗ್ ಫಿಲ್ಟರ್ ಈ ಕಾರ್ನಲ್ಲಿ ಸಿಗುತ್ತದೆ. ಸೇಫ್ಟಿಗಾಗಿ 6 ಏರ್ ಬ್ಯಾಗ್ಸ್, ABS ವಿತ್ EBD, ಫಾರ್ವರ್ಡ್ ಕೊಲಿಷನ್ ವಾರ್ನಿಂಗ್, ಲೇನ್ ಡಿಪಾರ್ಚರ್ ಸಿಸ್ಟಮ್, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ನಂತಹ ಫೀಚರ್ಸ್ಗಳು ಕೂಡ ಲಭ್ಯವಿದೆ. ಆದ್ದರಿಂದ ನಿಮಗೆ ಲಾಂಗ್ ಟರ್ಮ್ಗೆ ಒಂದು ಎಸ್ಯುವಿ ಬೇಕಿದ್ದರೆ, ಅದರಲ್ಲಿ ಉತ್ತಮ ಪ್ರೀಮಿಯಂನೆಸ್ ಸಿಗಬೇಕೆಂದರೆ ನೀವು ಹೋಂಡಾ ಎಲಿವೇಟ್ ಕಡೆಗೆ ಕಣ್ಣು ಮುಚ್ಚಿ ಹೋಗಬಹುದು. ನಂಬರ್ 6ನಲ್ಲಿ ಬರುವುದು ಟಾಟಾ ನೆಕ್ಸಾನ್. ನೆಕ್ಸಾನ್ ಒಂದು 5 ಸೀಟರ್ ಕಾಂಪ್ಯಾಕ್ಟ್ ಎಸ್ಯುವಿಯ ರಾಜ. ಏಕೆಂದ್ರೆ ಈ ಕಾರ್ನಲ್ಲಿ ನಿಮಗೆ ಫೀಚರ್ಸ್, ಮೈಲೇಜ್, ಕಂಫರ್ಟ್ ಮತ್ತು ರಿಲಯಬಿಲಿಟಿ ತುಂಬಾ ಚೆನ್ನಾಗಿ ಸಿಗ್ತದೆ ಮತ್ತು ಇಂಡಿಯನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಈ ಕಾರನ್ನು ಕಣ್ಣು ಮುಚ್ಚಿ ತೆಗೆದುಕೊಳ್ಳಲು ಇಷ್ಟಪಡುತ್ತದೆ. 8 ಲಕ್ಷ ಎಕ್ಸ್ ಶೋರೂಮ್ನಿಂದ ಈ ಕಾರ್ ಶುರುವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 15.60 ಲಕ್ಷ ಎಕ್ಸ್ ಶೋರೂಮ್ಗೆ ಸಿಗ್ತದೆ. ಕಾರ್ ನೋಡಲು ತುಂಬಾ ಫ್ಯೂಚರಿಸ್ಟಿಕ್ ಮತ್ತು ತುಂಬಾ ಸ್ಪೋರ್ಟಿ ಆಗಿದೆ. 16 ಇಂಚಿನ ಅಲಾಯ್ ವೀಲ್ಸ್ ಮತ್ತು 208 ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ ಸಿಗ್ತದೆ. ಇದರಲ್ಲಿರುವ ಇಂಜಿನ್ಗಳ ಆಪ್ಷನ್, ಮೊದಲನೆಯದು 1.2 ಲೀಟರ್ ಟರ್ಬೋ ಪೆಟ್ರೋಲ್. ಇದರಲ್ಲಿ 118 ಬಿಎಚ್ಪಿ ಪವರ್ ಮತ್ತು 170 ನ್ಯೂಟನ್ ಮೀಟರ್ ಟಾರ್ಕ್ ಸಿಗ್ತದೆ. ಎರಡನೆಯದು 1.5 ಲೀಟರ್ ಟರ್ಬೋ ಡೀಸೆಲ್. ಇದರಲ್ಲಿ 113 ಬಿಎಚ್ಪಿ ಪವರ್ ಮತ್ತು 260 ನ್ಯೂಟನ್ ಮೀಟರ್ ಟಾರ್ಕ್ ಸಿಗ್ತದೆ. ಮತ್ತು ಮೂರನೆಯದು 1.2 ಲೀಟರ್ನ ಸಿಎನ್ಜಿ. ಇದರ ಸಿಎನ್ಜಿಯಲ್ಲಿ ನಿಮಗೆ ಕೇವಲ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ನೀಡಲಾಗುತ್ತದೆ ಮತ್ತು ಇದರ ಸಿಎನ್ಜಿಯಿಂದ ನೀವು ಸುಮಾರು 26 ಕಿಲೋಮೀಟರ್ ಪರ್ ಕೆಜಿ ಮೈಲೇಜ್ ಅನ್ನು ಸುಲಭವಾಗಿ ಪಡೆಯಬಹುದು. ಟರ್ಬೋ ಡೀಸೆಲ್ನಿಂದ ನೀವು ಸುಮಾರು 18 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಪಡೆಯಬಹುದು ಮತ್ತು ಟರ್ಬೋ ಪೆಟ್ರೋಲ್ನಿಂದ ನೀವು ಸುಮಾರು 16 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಪಡೆಯಬಹುದು. 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 6 ಸ್ಪೀಡ್ AMT ಮತ್ತು DC ಆಪ್ಷನ್ ಸಿಗ್ತದೆ. ಈಗ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಇದು ಈ ಕಾರಿನ ಬೆಸ್ಟ್ ಪಾರ್ಟ್. ಏಕೆಂದ್ರೆ ಈ ಕಾರಿನ ಇಂಟೀರಿಯರ್ ಒಳಗೆ ನೋಡಲು ತುಂಬಾ ಪ್ರೀಮಿಯಂ ಆಗಿದೆ. ನಿಮ್ಗೆ ಡ್ಯುಯಲ್ ಕಲರ್ ನಲ್ಲಿ ಇಂಟೀರಿಯರ್ ಸಿಗ್ತದೆ. ಇಲ್ಲಿ ನಿಮ್ಗೆ ಸಿಗುವ ಫೀಚರ್ಸ್ 10.25 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, 10.25 ಇಂಚಿನ ಡ್ರೈವರ್ ಡಿಸ್ಪ್ಲೇ, AC ಕಂಟ್ರೋಲ್ಗಾಗಿ ಟಚ್ ಪ್ಯಾನಲ್ಸ್, ಫ್ರಂಟ್ ವೆಂಟಿಲೇಟೆಡ್ ಸೀಟ್ಸ್, ರಿಯರ್ AC ವೆಂಟ್ಸ್, ಪ್ಯಾಡಲ್ ಶಿಫ್ಟರ್ಸ್, ಕೂಲ್ಡ್ ಗ್ಲವ್ ಬಾಕ್ಸ್, ಏರ್ ಪ್ಯೂರಿಫೈಯರ್. ಈ ಕಾರ್ನಲ್ಲಿ ನಿಮ್ಗೆ ಡ್ರೈವ್ ಮೋಡ್ಸ್ ಕೂಡ ಸಿಗ್ತದೆ. ಈಗ ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತನಾಡೋಣ. 6 ಏರ್ ಬ್ಯಾಗ್ಸ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಬ್ಲೈಂಡ್ ವ್ಯೂ ಮಾನಿಟರ್ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಉಳಿದ ಸೇಫ್ಟಿ ಫೀಚರ್ಸ್ ಕೂಡ ನಿಮಗೆ ಚೆನ್ನಾಗಿ ಸಿಗ್ತದೆ. ಹಾಗಾಗಿ ನಿಮ್ಮ ಬಜೆಟ್ 15ರಿಂದ 16 ಲಕ್ಷದ ನಡುವೆ ಇದ್ದು ನಿಮ್ಮ ಫ್ಯಾಮಿಲಿಗಾಗಿ ಒಂದು ಉತ್ತಮ ಎಸ್ಯುವಿ ಬೇಕಿದ್ದರೆ ನೀವು ಟಾಟಾ ನೆಕ್ಸಾನ್ ಕಡೆ ಕಣ್ಣು ಮುಚ್ಚಿ ಹೋಗಬಹುದು. ನಂಬರ್ 5ನಲ್ಲಿ ಬರುವುದು ಸುಜುಕಿ ಅರ್ಟಿಗಾ. ಅರ್ಟಿಗಾ ಇಂಡಿಯಾದಲ್ಲಿ ಅತಿ ಹೆಚ್ಚು ಇಷ್ಟಪಡುವ 7 ಸೀಟರ್ ಫ್ಯಾಮಿಲಿ ಕಂಫರ್ಟಬಲ್ MPV ಕಾರ್ ಆಗಿದೆ. ಇದನ್ನು ಇಂಡಿಯನ್ ಫ್ಯಾಮಿಲಿಗಳು ತುಂಬಾ ಇಷ್ಟಪಡುತ್ತವೆ.
8.80 ಲಕ್ಷ ಎಕ್ಸ್ ಶೋರೂಮ್ನಿಂದ ಈ ಕಾರ್ ಶುರುವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 13.10 ಲಕ್ಷ ಎಕ್ಸ್ ಶೋರೂಮ್ಗೆ ಸಿಗುತ್ತದೆ. ಹಾಗಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಹೆಚ್ಚು ಮೆಂಬರ್ಗಳಿದ್ದರೆ ಮತ್ತು ನಿಮ್ಮ ಬಜೆಟ್ ಕಡಿಮೆ ಇದ್ದರೆ ನೀವು ಅರ್ಟಿಗಾ ಕಡೆ ಕಣ್ಣು ಮುಚ್ಚಿ ಹೋಗಬಹುದು. ಕಾರ್ ನೋಡಲು ತುಂಬಾ ಡೀಸೆಂಟ್ ಮತ್ತು ಸಿಂಪಲ್ ಆಗಿದೆ, ಆದರೆ ತುಂಬಾ ಸುಂದರವಾಗಿ ಕಾಣುತ್ತದೆ. 16 ಇಂಚಿನ ಅಲಾಯ್ ವೀಲ್ಸ್, 185 ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತದೆ. ಇದರ ಇಂಜಿನ್ ಆಪ್ಷನ್ಗಳು: ಮೊದಲನೆಯದು 1.5 ಲೀಟರ್ ಕೆ ಸೀರೀಸ್ ಸ್ಮಾರ್ಟ್ ಹೈಬ್ರಿಡ್ ಪೆಟ್ರೋಲ್ ಇಂಜಿನ್. ಇದರಲ್ಲಿ ನಿಮಗೆ 102 ಬಿಎಚ್ಪಿ ಪವರ್, 136 ನ್ಯೂಟನ್ ಟಾರ್ಕ್, 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು 6 ಸ್ಪೀಡ್ ಎಎಂಟಿ ಸಿಗುತ್ತದೆ. ಈ ಇಂಜಿನ್ನಿಂದ ನೀವು ಸುಮಾರು 23 ಕಿಲೋಮೀಟರ್ ಪ್ರತಿ ಲೀಟರ್ ಮೈಲೇಜ್ ಅನ್ನು ಸುಲಭವಾಗಿ ಪಡೆಯಬಹುದು. ಎರಡನೆಯದು 1.5 ಲೀಟರ್ ಸಿಎನ್ಜಿ. ಇದರಲ್ಲಿ ನಿಮಗೆ ಕೇವಲ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸಿಗುತ್ತದೆ ಮತ್ತು ಈ ಇಂಜಿನ್ನಿಂದ ನೀವು ಸುಮಾರು 28 ಕಿಲೋಮೀಟರ್ ಪ್ರತಿ ಕೆಜಿ ಮೈಲೇಜ್ ಪಡೆಯಬಹುದು. ಈಗ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಇದರ ಥರ್ಡ್ ರೋದಲ್ಲಿ ಮಕ್ಕಳು ಆರಾಮವಾಗಿ ಕುಳಿತುಕೊಳ್ಳಬಹುದು, ಆದರೆ ಹೆಚ್ಚು ಎತ್ತರದ ವ್ಯಕ್ತಿ ಅಥವಾ ಅಡಲ್ಟ್ ಕುಳಿತರೆ ಅವರಿಗೆ ಸ್ವಲ್ಪ ಕಷ್ಟವಾಗುತ್ತದೆ. ಉಳಿದ ಪ್ಯಾಸೆಂಜರ್ ರೋನಲ್ಲಿ 3 ಜನರು ಆರಾಮವಾಗಿ ಕುಳಿತುಕೊಳ್ಳಬಹುದು. ವುಡನ್ ಟೋನ್ನಲ್ಲಿ ನಿಮಗೆ ಡ್ಯಾಶ್ ಬೋರ್ಡ್ ಸಿಗುತ್ತದೆ. 7 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ರೂಫ್ ಮೌಂಟೆಡ್ ಎಸಿ, ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಸೇಫ್ಟಿಗಾಗಿ 4 ಏರ್ ಬ್ಯಾಗ್ಸ್, ಎಬಿಎಸ್ ವಿತ್ ಇಬಿಡಿ, ಹಿಲ್ ಹೋಲ್ಡ್ ಅಸಿಸ್ಟ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಐಸೋಫಿಕ್ಸ್ ಚೈಲ್ಡ್ ಸೀಟ್ ಬೆಲ್ಟ್ಗಾಗಿ ಫೀಚರ್ಗಳು ಕೂಡ ನಿಮಗೆ ಸಿಗುತ್ತವೆ. ಹಾಗಾಗಿ ನಿಮ್ಮ ಬಜೆಟ್ ಕಡಿಮೆ ಇದ್ದರೆ ಮತ್ತು ನಿಮಗೆ ಒಂದು ಉತ್ತಮ ಫ್ಯಾಮಿಲಿ ಕಂಫರ್ಟಬಲ್ ಮೈಲೇಜ್ ನೀಡುವ 7 ಸೀಟರ್ ಕಾರ್ ಬೇಕಿದ್ದರೆ ನೀವು ಸುಜುಕಿ ಅರ್ಟಿಗಾ ಕಡೆಗೆ ಹೋಗಬಹುದು. ನಂಬರ್ 4ನಲ್ಲಿ ಬರ್ತದೆ ಮಹೀಂದ್ರಾ ಬೊಲೆರೋ ನಿಯೋ. ನಿಮ್ಮಲ್ಲಿ ಯಾರಿಗಾದರೂ ಎಸ್ಯುವಿ ಬೇಕಿದ್ದರೆ, ಅವರ ಬಜೆಟ್ ಕಡಿಮೆ ಇದ್ದರೆ ಮತ್ತು 7 ಸೀಟರ್ ಬೇಕಿದ್ದರೆ ಅವರು ಬೊಲೆರೋ ನಿಯೋ ಕಡೆಗೆ ಹೋಗಿ. 9.95 ಲಕ್ಷ ಎಕ್ಸ್ ಶೋರೂಮ್ನಿಂದ ಈ ಕಾರ್ ಶುರುವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 11.47 ಲಕ್ಷ ಎಕ್ಸ್ ಶೋರೂಮ್ಲೆ ಸಿಗುತ್ತದೆ. ಕಾರ್ ನೋಡಲು ಬೋಲ್ಡ್ ಮತ್ತು ತುಂಬಾ ಚೆನ್ನಾಗಿದೆ. ಬಾಕ್ಸಿ ಶೇಪ್ ಆಗಿದ್ದರೂ ಕಾರ್ ಉತ್ತಮವಾಗಿ ಕಾಣುತ್ತದೆ. 16 ಇಂಚಿನ ಅಲಾಯ್ ವೀಲ್ಸ್ ಮತ್ತು 180 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತದೆ. 1.5 ಲೀಟರ್ ಎಂಹಾಕ್ ಡೀಸೆಲ್ ಇಂಜಿನ್ ಸಿಗುತ್ತದೆ. ಇದರಲ್ಲಿ ನಿಮಗೆ 100 ಬಿಎಚ್ಪಿ ಪವರ್ ಮತ್ತು 260 ನ್ಯೂಟನ್ ಮೀಟರ್ ಟಾರ್ಕ್ ನೀಡಲಾಗುತ್ತದೆ ಮತ್ತು ಈ ಕಾರ್ ನಿಮಗೆ ಕೇವಲ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ನಲ್ಲಿ ಸಿಗುತ್ತದೆ. ಈ ಇಂಜಿನ್ನಿಂದ ನೀವು ಸುಮಾರು 22 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಪಡೆಯಬಹುದು. ಹಾಗಾಗಿ ಮೈಲೇಜ್ ಕೂಡ ನಿಮಗೆ ಉತ್ತಮವಾಗಿ ಸಿಗುತ್ತದೆ. ಈಗ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಇಲ್ಲಿ ನಿಮಗೆ ಸ್ಪೇಸ್ ಮತ್ತು ಕಂಫರ್ಟ್ ಉತ್ತಮವಾಗಿ ಸಿಗುತ್ತದೆ. ಹಾಗಾಗಿ ನಿಮ್ಮ ಫ್ಯಾಮಿಲಿ ಇದರಲ್ಲಿ ಆರಾಮವಾಗಿ ಟ್ರಾವೆಲ್ ಮಾಡಬಹುದು. ಫೀಚರ್ಸ್ ಇದರಲ್ಲಿ ನಿಮಗೆ 9 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಮ್ಯಾನ್ಯುಯಲ್ ಎಸಿ, ರಿಯರ್ ಎಸಿ ವೆಂಟ್ಸ್ ನೊಂದಿಗೆ ಎಲ್ಲಾ ಪವರ್ ವಿಂಡೋಸ್ ನಿಮಗೆ ಸಿಗುತ್ತದೆ. ಬೆಟರ್ ಮೈಲೇಜ್ಗಾಗಿ ಈಕೋ ಮೋಡ್, ಕ್ರೂಸ್ ಕಂಟ್ರೋಲ್, ಸೇಫ್ಟಿಗಾಗಿ ಡ್ಯುಯಲ್ ಫ್ರಂಟ್ ಏರ್ ಬ್ಯಾಗ್ಸ್, ಎಬಿಎಸ್ ವಿತ್ ಇಬಿಡಿ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ನಂತಹ ಫೀಚರ್ಸ್ ಸಿಗುತ್ತವೆ. ಹಾಗಾಗಿ ನಿಮಗೆ ಕಡಿಮೆ ಬಜೆಟ್ನಲ್ಲಿ ಒಂದು ಎಸ್ಯುವಿ ಬೇಕಿದ್ದರೆ ನೀವು ಬೊಲೆರೋ ನಿಯೋ ಕಡೆಗೆ ಹೋಗಬಹುದು. ನಂಬರ್ 3ಯಲ್ಲಿ ಬರುವುದು ಸುಜುಕಿ ಡಿಸೈರ್. ಡಿಸೈರ್ ಒಂದು 5 ಸೀಟರ್ ಸಬ್ ಕಾಂಪ್ಯಾಕ್ಟ್ ಸೆಡಾನ್ ಕಾರ್ ಆಗಿದ್ದು, ಇದು ಈಗ ಇಂಡಿಯಾದಲ್ಲಿ ಹೆಚ್ಚು ಮಾರಾಟವಾಗುತ್ತಿದೆ ಮತ್ತು ಇದರ ಹೊಸ ಫೇಸ್ ಲಿಫ್ಟ್ ಬಂದಾಗಿನಿಂದ ಜನರು ಈ ಕಾರನ್ನು ತುಂಬಾ ಇಷ್ಟಪಡುತ್ತಿದ್ದಾರೆ. 6.80 ಲಕ್ಷ ಎಕ್ಸ್ ಶೋರೂಮ್ನಿಂದ ಈ ಕಾರ್ ಶುರುವಾಗುತ್ತಿದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 10.19 ಲಕ್ಷ ಎಕ್ಸ್ ಶೋರೂಮ್ಗೆ ಸಿಗುತ್ತದೆ. ಇದನ್ನು ಹೆಚ್ಚು ಇಷ್ಟಪಡಲು ಇನ್ನೊಂದು ಕಾರಣವೆಂದರೆ ಇದರಲ್ಲಿ ನಿಮಗೆ ಉತ್ತಮ ಲುಕ್ ಸಿಗುತ್ತದೆ. ಎರಡನೆಯದಾಗಿ ಇದು ನೀಡುವ ಮೈಲೇಜ್ ಅನ್ನು ಈ ಪ್ರೈಸ್ ಸೆಗ್ಮೆಂಟ್ನಲ್ಲಿ ಬೇರೆ ಯಾವ ಕಾರ್ ಕೂಡ ನೀಡಲು ಸಾಧ್ಯವಿಲ್ಲ. 15 ಇಂಚಿನ ಅಲಾಯ್ ವೀಲ್ಸ್, 160 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್. ಇಂಜಿನ್ ಆಪ್ಷನ್ಗಳು: ಮೊದಲನೆಯದು 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್. ಇದರಲ್ಲಿ ನಿಮಗೆ 81.5 ಬಿಎಚ್ಪಿ ಪವರ್ ಮತ್ತು 111 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತದೆ. 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು ಎಎಂಟಿ ಟ್ರಾನ್ಸ್ಮಿಷನ್ ನೀಡಲಾಗುತ್ತದೆ ಮತ್ತು ಈ ಇಂಜಿನ್ನಿಂದ ನೀವು ಸುಮಾರು 24 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಪಡೆಯಬಹುದು. ಇನ್ನು 1.2 ಲೀಟರ್ ಸಿಎನ್ಜಿ ಸಿಗುತ್ತದೆ. ಇದರಲ್ಲಿ ನಿಮಗೆ ಕೇವಲ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸಿಗುತ್ತದೆ ಮತ್ತು ಈ ಇಂಜಿನ್ನಿಂದ ನೀವು ಸುಮಾರು 29 ಕಿಲೋಮೀಟರ್ ಪರ್ ಕೆಜಿ ಮೈಲೇಜ್ ಅನ್ನು ಸುಲಭವಾಗಿ ಪಡೆಯಬಹುದು. ಹಾಗಾಗಿ ಇಲ್ಲಿ 2 ಇಂಜಿನ್ಗಳಲ್ಲಿ ನಿಮಗೆ ಉತ್ತಮ ಮೈಲೇಜ್ ಸಿಗುತ್ತದೆ. ಈಗ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಈ ಕಾರ್ನಲ್ಲಿ ನಿಮಗೆ ಡ್ಯುಯಲ್ ಟೋನ್ ನಲ್ಲಿ ಇಂಟೀರಿಯರ್ ಸಿಗುತ್ತದೆ. ಇದು ನೋಡಲು ತುಂಬಾ ಚೆನ್ನಾಗಿದೆ. ಸ್ಪೇಸ್ ಮತ್ತು ಕಂಫರ್ಟಬಿಲಿಟಿ ನಿಮಗೆ ಪ್ಯಾಸೆಂಜರ್ ರೋನಲ್ಲಿ ಕೂಡ ಉತ್ತಮವಾಗಿ ಸಿಗುತ್ತದೆ. 7 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೀಡಲಾಗುತ್ತದೆ. ಸ್ಟಿಯರಿಂಗ್
ಸ್ಟಿಯರಿಂಗ್ ವೀಲ್ ಮೌಂಟೆಡ್ ಕಂಟ್ರೋಲ್, USB ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ, ಪುಷ್ ಬಟನ್ ಸ್ಟಾರ್ಟ್, ವೈರ್ಲೆಸ್ ಚಾರ್ಜರ್, ಸೇಫ್ಟಿಗಾಗಿ ಇಲ್ಲಿ ನಿಮಗೆ 6 ಏರ್ ಬ್ಯಾಗ್ಸ್, ABS ವಿತ್ EBD, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ಹಿಲ್ ಹೋಲ್ಡ್ ಅಸಿಸ್ಟ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಸಿಗುತ್ತವೆ. ಉಳಿದ ಉತ್ತಮ ಸೇಫ್ಟಿ ಫೀಚರ್ಗಳು ಕೂಡ ಈ ಕಾರ್ನಲ್ಲಿ ನಿಮಗೆ ಸಿಗುತ್ತವೆ ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ಹಿಂದಿನದಕ್ಕಿಂತ ಸಾಕಷ್ಟು ಇಂಪ್ರೂವ್ ಮಾಡಲಾಗಿದೆ. ಹಾಗಾಗಿ ನಿಮಗೆ ಮೈಲೇಜ್, ಉತ್ತಮ ಲುಕ್ ಮತ್ತು ಉತ್ತಮ ರಿಲಯಬಲ್ ಸೆಡಾನ್ ಕಾರ್ ಬೇಕಿದ್ದರೆ ನೀವು ಸುಜುಕಿ ಡಿಸೈರ್ ಕಡೆಗೆ ಕಣ್ಣು ಮುಚ್ಚಿ ಹೋಗಬಹುದು. ನಂಬರ್ 2 ನಲ್ಲಿ ಬರುತ್ತದೆ ಟಾಟಾ ಆಲ್ಟ್ರೋಸ್. ಆಲ್ಟ್ರೋಸ್ನ ಇತ್ತೀಚೆಗೆ ಹೊಸ ಫೇಸ್ ಲಿಫ್ಟ್ ಲಾಂಚ್ ಮಾಡಲಾಗಿದೆ ಮತ್ತು ಈ ಕಾರ್ ಬಂದ ತಕ್ಷಣವೇ ಇಂಡಿಯನ್ ಕಾರ್ ಮಾರ್ಕೆಟ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆದಿದೆ. ಅಂದರೆ ಇಷ್ಟು ಉತ್ತಮ ಫೀಚರ್ಸ್ಗಳನ್ನು ನೀಡುವ ಯಾವುದೇ 5 ಸೀಟರ್ ಹ್ಯಾಚ್ಬ್ಯಾಕ್ ಕಾರ್ ಪ್ರಸ್ತುತ ಮಾರ್ಕೆಟ್ನಲ್ಲಿಲ್ಲ ಮತ್ತು ಲುಕ್ಸ್ ಅಂಡ್ ಡಿಸೈನ್ ನಿಮಗೆ ಹಿಂದಿನದಕ್ಕಿಂತ ಹೆಚ್ಚು ಸ್ಪೋರ್ಟಿಯಾಗಿದೆ. 6.89 ಲಕ್ಷ ಎಕ್ಸ್ ಶೋರೂಮ್ನಿಂದ ಈ ಕಾರ್ ಶುರುವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 11.29 ಲಕ್ಷ ಎಕ್ಸ್ ಶೋರೂಮಿಗೆ ಸಿಗುತ್ತದೆ. ನೋಡಲು ಕಾರ್ ಅತ್ಯಂತ ಸ್ಪೋರ್ಟಿ ಮತ್ತು ತುಂಬಾ ಸ್ಟೈಲಿಶ್ ಆಗಿದೆ. ನಿಮಗೆ ಹೊಸ 16 ಇಂಚಿನ ಅಲಾಯ್ ವೀಲ್ಸ್ ಮತ್ತು 165 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ನೀಡಲಾಗುತ್ತದೆ. ಬೂಟ್ ಸ್ಪೇಸ್ ನಿಮಗೆ 345 ಲೀಟರ್ ಸಿಗುತ್ತದೆ. ಇಂಜಿನ್ ಆಪ್ಷನ್ಗಳಲ್ಲಿ ಮೊದಲನೆಯದು 1.2 ಲೀಟರ್ ಪೆಟ್ರೋಲ್. ಇದರಲ್ಲಿ ನಿಮಗೆ 88 BHP ಪವರ್, 115 ನ್ಯೂಟನ್ ಮೀಟರ್ ಟಾರ್ಕ್, ಟ್ರಾನ್ಸ್ಮಿಷನ್ಗಳು 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, 6 ಸ್ಪೀಡ್ DCA ಮತ್ತು 5 ಸ್ಪೀಡ್ AMT ಸಿಗುತ್ತದೆ. ಈ ಇಂಜಿನ್ನಿಂದ ನೀವು ಸುಮಾರು 18 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಪಡೆಯಬಹುದು. ಎರಡನೆಯದು 1.2 ಲೀಟರ್ ICNG. ಇದರಲ್ಲಿ ನಿಮಗೆ ಕೇವಲ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸಿಗುತ್ತದೆ ಮತ್ತು ಈ ಇಂಜಿನ್ನಿಂದ ನೀವು ಸುಮಾರು 26 ಕಿಲೋಮೀಟರ್ ಪರ್ ಕೆಜಿ ಮೈಲೇಜ್ ಪಡೆಯಬಹುದು. ಮೂರನೆಯದು ನಿಮಗೆ 1.5 ಲೀಟರ್ ಡೀಸೆಲ್ ಸಿಗುತ್ತದೆ. ನೋಡಿದರೆ ಈ ಪ್ರೈಸ್ ಸೆಗ್ಮೆಂಟ್ನಲ್ಲಿ ಅಥವಾ ಈ ಸೆಗ್ಮೆಂಟ್ನಲ್ಲಿ ಈಗ ಬೇರೆ ಯಾವುದೇ ಹ್ಯಾಚ್ ಬ್ಯಾಕ್ ಕಾರ್ ಡೀಸೆಲ್ ಆಪ್ಷನ್ ನೀಡುವುದಿಲ್ಲ. ಆದರೆ ಆಲ್ಟ್ರೋಸ್ನಲ್ಲಿ ನಿಮಗೆ 1.5 ಲೀಟರ್ ಡೀಸೆಲ್ ಸಿಗುತ್ತದೆ. ಇದರಲ್ಲಿ ನಿಮಗೆ 90 BHP ಪವರ್, 200 ನ್ಯೂಟನ್ ಮೀಟರ್ ಟಾರ್ಕ್ ಮತ್ತು 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ನೀಡಲಾಗುತ್ತದೆ. ಈಗ ಇದರ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಕಾರ್ನ ಇಂಟೀರಿಯರ್ ಸಾಕಷ್ಟು ಮಟ್ಟಿಗೆ ತುಂಬಾ ಪ್ರೀಮಿಯಂ ಆಗಿದೆ. ಇದರ ಇಂಟೀರಿಯರ್ ನಿಮಗೆ 15 ಲಕ್ಷದ ಕಾರ್ನ ಫೀಲ್ ನೀಡುತ್ತದೆ. ಮತ್ತು ಒಂದು ವಿಷಯವನ್ನು ನಾನು ನಿಮಗೆ ಹೇಳಬಯಸುತ್ತೇನೆ. ಈ ಕಾರ್ನಲ್ಲಿ ಈಗ ನಿಮಗೆ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಸಿಗುತ್ತದೆ. ಇಂಟೀರಿಯರ್ನ ಫೀಚರ್ಸ್ನಲ್ಲಿ ನಿಮಗೆ 10.25 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತದೆ, 10.25 ಇಂಚಿನ LCD ಡ್ರೈವರ್ ಡಿಸ್ಪ್ಲೇ, ಎಲೆಕ್ಟ್ರಿಕ್ ಸನ್ ರೂಫ್, ಆಟೋ ಕ್ಲೈಮೇಟ್ ಕಂಟ್ರೋಲ್, ಸೇಫ್ಟಿಗಾಗಿ 6 ಏರ್ ಬ್ಯಾಗ್ಸ್, ABS, EBD, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ರೇನ್ ಸೆನ್ಸಿಂಗ್ ವೈಪರ್ಸ್, TPMS ನಂತಹ ಫೀಚರ್ಗಳು ಕೂಡ ಸಿಗುತ್ತವೆ. ಮತ್ತು ನಿಮಗೆ ಈ ಕಾರ್ನಲ್ಲಿ ಬ್ಲೈಂಡ್ ಸ್ಪಾಟ್ ಮಾನಿಟರ್ ಕೂಡ ನೀಡಲಾಗುತ್ತದೆ. ಹಾಗಾಗಿ ಟಾಟಾ ಆಲ್ಟ್ರೋಸ್ ಸಾಕಷ್ಟು ಮಟ್ಟಿಗೆ ತುಂಬಾ ಉತ್ತಮ ವ್ಯಾಲ್ಯೂ ಫಾರ್ ಮನಿ ಕಾರ್ ಆಗಿದೆ. ಆದ್ದರಿಂದ ನೀವು ಈ ಕಾರನ್ನು ಕಣ್ಣು ಮುಚ್ಚಿ ತೆಗೆದುಕೊಳ್ಳಬಹುದು. ಲಿಸ್ಟ್ನ ನಂಬರ್ 1 ನಲ್ಲಿ ಬರುತ್ತದೆ ಸುಜುಕಿ ಫ್ರಾಂಕ್ಸ್. ಫ್ರಾಂಕ್ಸ್ ಈಗ ಒಂದು ಹೈ ಆನ್ ಡಿಮ್ಯಾಂಡ್ 5 ಸೀಟರ್ SUV ಆಗಿದ್ದು ಇದನ್ನು ಪ್ರತಿಯೊಬ್ಬರೂ ತೆಗೆದುಕೊಳ್ಳಲು ಬಯಸುತ್ತಾರೆ. ಏಕೆಂದರೆ ಈ ಕಾರ್ನಲ್ಲಿ ನಿಮಗೆ ಲುಕ್ಸ್ನೊಂದಿಗೆ ಮೈಲೇಜ್, ಕಂಫರ್ಟ್ ಮತ್ತು ರಿಲಯಬಿಲಿಟಿ ತುಂಬಾ ಉತ್ತಮವಾಗಿ ಸಿಗುತ್ತದೆ. 7.52 ಲಕ್ಷ ಎಕ್ಸ್ ಶೋರೂಮ್ನಿಂದ ಈ ಕಾರ್ ಶುರುವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 13 ಲಕ್ಷ ಎಕ್ಸ್ ಶೋರೂಮ್ಗೆ ಸಿಗುತ್ತದೆ. ಹೌದು, ಈ ಕಾರ್ ಸ್ವಲ್ಪ ದುಬಾರಿಯಾಗಿದೆ, ಆದರೆ ಇದರಲ್ಲಿ ನಿಮಗೆ ಎಲ್ಲವೂ ಉತ್ತಮವಾಗಿ ಸಿಗುತ್ತದೆ. 16 ಇಂಚಿನ ಅಲಾಯ್ ವೀಲ್ಸ್ ಜೊತೆಗೆ 190 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ನೀಡಲಾಗುತ್ತದೆ. ಇಂಜಿನ್ ಆಪ್ಷನ್ಗಳಲ್ಲಿ ಮೊದಲನೆಯದು 1 ಲೀಟರ್ ಟರ್ಬೋ ಚಾರ್ಜ್ಡ್ ಪೆಟ್ರೋಲ್. ಇದರಲ್ಲಿ ನಿಮಗೆ 98 BHP ಪವರ್, 147 ನ್ಯೂಟನ್ ಮೀಟರ್ ಟಾರ್ಕ್, 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು 6 ಸ್ಪೀಡ್ AMT ಸಿಗುತ್ತದೆ. ಎರಡನೆಯದು ನಿಮಗೆ ಇಲ್ಲಿ 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ನೀಡಲಾಗುತ್ತದೆ. ಇದರಲ್ಲಿ ನಿಮಗೆ 89 BHP ಪವರ್ ಮತ್ತು 113 ನ್ಯೂಟನ್ ಮೀಟರ್ ಟಾರ್ಕ್, 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು AMT ಟ್ರಾನ್ಸ್ಮಿಷನ್ 5 ಸ್ಪೀಡ್ನಲ್ಲಿಯೇ ನೀಡಲಾಗುತ್ತದೆ. ಈ ಇಂಜಿನ್ನಿಂದ ನೀವು ಸುಮಾರು 22 ಕಿಲೋಮೀಟರ್ ಪ್ರತಿ ಲೀಟರ್ ಮೈಲೇಜ್ ಪಡೆಯಬಹುದು. ನಿಮಗೆ ಇಲ್ಲಿ 1.2 ಲೀಟರ್ CNG ಕೂಡ ಸಿಗುತ್ತದೆ. ಇದರಲ್ಲಿ ನಿಮಗೆ ಕೇವಲ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸಿಗುತ್ತದೆ ಮತ್ತು ಇದರ CNGಯಿಂದ ನೀವು ಸುಮಾರು 30 ಕಿಲೋಮೀಟರ್ ಪ್ರತಿ ಕಿಲೋಗ್ರಾಂ ಮೈಲೇಜ್ ಅನ್ನು ಸುಲಭವಾಗಿ ಪಡೆಯಬಹುದು. ಈಗ ಈ ಕಾರ್ನ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ನಿಮಗೆ ಡ್ಯುಯಲ್ ಟೋನ್ ನಲ್ಲಿ ಇಂಟೀರಿಯರ್ ಸಿಗುತ್ತದೆ. ನಿಮ್ಮ ಫ್ಯಾಮಿಲಿ ಇದರಲ್ಲಿ ಆರಾಮವಾಗಿ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡಬಹುದು. ಫೀಚರ್ಸ್ ನಲ್ಲಿ 9 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ವೈರ್ಲೆಸ್ ಚಾರ್ಜರ್, ಹೆಡ್ಸ್ ಅಪ್ ಡಿಸ್ಪ್ಲೇ, ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಸೇಫ್ಟಿಗಾಗಿ 6 ಏರ್ ಬ್ಯಾಗ್ಸ್, ABS ವಿತ್ EBD, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಹಿಲ್ ಹೋಲ್ಡ್ ಅಸಿಸ್ಟ್, ಎಮರ್ಜೆನ್ಸಿ ಅಲರ್ಟ್ ನಂತಹ ಫೀಚರ್ಗಳು ನಿಮಗೆ ಸಿಗುತ್ತವೆ. ಹಾಗಾಗಿ ಫ್ರಾಂಕ್ಸ್ ಒಂದು ಉತ್ತಮ ವ್ಯಾಲ್ಯೂ ಫಾರ್ ಮನಿ ಕಾರ್ ಆಗಿದೆ. ಜೊತೆಗೆ ಇದು ಒಂದು ಸುಜುಕಿಯ ಕಾರ್ ಮತ್ತು ಸುಜುಕಿಯ ಕಾರ್ಗಳು ಲಾಂಗ್ ಟರ್ಮ್ಗೆ ಸಾಕಷ್ಟು ಉತ್ತಮವಾಗಿ ಪರ್ಫಾರ್ಮ್ ಮಾಡುತ್ತವೆ. ಏಕೆಂದರೆ ಅವುಗಳ ಇಂಜಿನ್ಗಳು ಎಂದಿಗೂ ಯಾರನ್ನು ಮೋಸಗೊಳಿಸುವುದಿಲ್ಲ. ಹಾಗಾಗಿ ನೀವು ಇಲ್ಲಿ ಫ್ರಾಂಕ್ಸ್ ಅನ್ನು ಕಣ್ಣು ಮುಚ್ಚಿ ತೆಗೆದುಕೊಳ್ಳಬಹುದು. ಸೊ ಸ್ನೇಹಿತರೆ, ಈ 7 ಕಾರ್ಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಮತ್ತು ನೀವು 2025ರಲ್ಲಿ ಯಾವ ಕಾರ್ ಪರ್ಚೇಸ್ ಮಾಡಲು ಬಯಸಿದ್ದೀರಿ ಎಂದು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಖಂಡಿತವಾಗಿ ಮರೆಯಬೇಡಿ. ನಾವಿನ್ನು ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.